ಇವತ್ತು ಮೈಸೂರಿಗೆ ನಮೋ ವಿವೇಕ ಸ್ಮಾರಕ ಲೋಕಾರ್ಪಣೆ. ಪ್ರಧಾನಿಗಾಗಿ ವಿಶೇಷ ಗಿಫ್ಟ್ ರೆಡಿ. ಯುವ ಜನತೆಗೆ ಸಂದೇಶ ಏನು? ಖಾಕಿ ಕೋಟೆಯಲ್ಲಿ ಮೈಸೂರು ಕಾರ್ಯಕ್ರಮಕ್ಕೆ ಹೇಗಿದೆ ಸಿದ್ಧತೆ? ನಮೋ ಮೈಸೂರು. ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕೆ ಕ್ಷಣಗಣನೆ. ಪ್ರಧಾನಿಯಿಂದ ಇವತ್ತು ವಿವೇಕ ಸ್ಮಾರಕ ಉದ್ಘಾಟನೆಯಾಗಲಿದೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಸ್ಮಾರಕವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಯನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಧ್ಯಾಹ್ನ 3:15ಕ್ಕೆ ಓವಲ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ. ಸಂಜೆ 4:25ಕ್ಕೆ ರಾಮಕೃಷ್ಣ ಆಶ್ರಮದಲ್ಲಿ ಕಾರ್ಯಕ್ರಮ. 3:30ಕ್ಕೆ ಇದರ ಉದ್ಘಾಟನೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಪ್ರಧಾನಿ ಆಗಮನ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೆಚ್ಚಿನ ಅಲರ್ಟ್ ಅನ್ನ ಮಾಡಲಾಗಿದೆ. ಪ್ರಧಾನಿ ಸಾಗುವ ಎಲ್ಲಾ ಮಾರ್ಗದಲ್ಲೂ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಕಣ್ಗಾವಲನ್ನೇ ಇರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅವರು ಮೈಸೂರಿಗೆ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಸ್ಮಾರಕವನ್ನ ಉದ್ಘಾಟನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ವಿಶೇಷ ಉಡುಗೊರೆಯನ್ನ ಕೂಡ ಈಗಾಗಲೇ ತಯಾರಿಸಲಾಗಿದೆ. ಸುಮಾರು 8.5 kg ತೂಕ ಇರುವ ವಿವೇಕಾನಂದ ಅವರ ಮೂರ್ತಿಯನ್ನ ಕೊಡೋದಿಕ್ಕೆ ಈಗ ಎಲ್ಲಾ ಸಿದ್ಧತೆಗಳನ್ನ ಮಾಡಲಾಗಿದೆ. 1.5 ಅಡಿ ಉದ್ದ ಇದೆ, 8.5 kg ಇದೆ ಈ ಒಂದು ಮೂರ್ತಿ. ಸೊ ವಿಯೆಟ್ನಾಂ ಮಾರ್ಬಲ್ ನಲ್ಲಿ ವಿವೇಕಾನಂದರ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ. ಬಿಳಿಯ ಬಣ್ಣದ ವಿಯೆಟ್ನಾಂ ಮಾರ್ಬಲ್ನ ಮೂರ್ತಿ ಏಕಶಿಲೆಯಲ್ಲಿ ನಿರ್ಮಾಣ ಆಗಿದೆ. 15 ದಿನದಲ್ಲಿ ಮೂರ್ತಿಯನ್ನ ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್ ಅವರು. ಕನ್ಯಾಕುಮಾರಿಯಲ್ಲಿ 1970ರಲ್ಲಿ ವಿವೇಕಾನಂದ ಅವರು ರಾಕ್ ಮೆಮೋರಿಯಲ್ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಮೂರ್ತಿಯನ್ನ ಸಿದ್ಧಪಡಿಸಲಾಗಿದೆ ಅಂತ ಶಿಲ್ಪಿ ಅರುಣ್ ಯೋಗಿರಾಜ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡಲಿದ್ದಾರೆ. ವಿವೇಕಾನಂದರು ವಾಸ್ತವ್ಯ ಹೂಡಿರುವಂತಹ ಒಂದು ಸ್ಥಳ ಅನ್ನುವಂತಹ ಸ್ಮಾರಕ. ಸೊ ಈ ವಿವೇಕ ಸ್ಮಾರಕವನ್ನ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 1892ರಲ್ಲಿ ಮೈಸೂರಲ್ಲಿ ಸ್ವಾಮಿ ವಿವೇಕಾನಂದ ಅವರು ವಾಸ್ತವ್ಯವನ್ನ ಹೂಡಿದ್ರು. ಅದರ ಒಂದು ಸ್ಮರಣಾರ್ಥ ಬೃಹತ್ ಸ್ಮಾರಕವನ್ನ ಈಗ ಉದ್ಘಾಟನೆ ಮಾಡಲಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲ ಸಿದ್ಧತೆಗಳು ಯಾವ ರೀತಿಯಾಗಿ ಈಗ ನಡೀತಾ ಇದೆ? ಪ್ರಮುಖವಾಗಿ ಯಾವ ರೀತಿಯಾದಂತಹ ಕುತೂಹಲ ಕಾಣಿಸ್ತಾ ಇದೆ? ಖಂಡಿತ ನವಿತಾ, ಇವತ್ತು ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಸುಮಾರು 3:15ಕ್ಕೆ ಮಂಡಕಳ್ಳಿ ವಿಮಾನ ನಿಲ್ದಾಣ ಏನಿದೆ ಇಲ್ಲಿಗೆ ಸ್ಪೆಷಲ್ ವಿಮಾನದಲ್ಲಿ ಅಲ್ಲಿಗೆ ಆಗಮಿಸುವಂತದ್ದು. ಅಲ್ಲಿಂದ ಚಾಪರ್ ಮೂಲಕ ಮೈಸೂರಿನ ಓವಲ್ ಗ್ರೌಂಡ್ ಏನಿದೆ ಈ ಗ್ರೌಂಡ್ಗೆ 3:30 ಸಂದರ್ಭಕ್ಕೆ ಆಗಮಿಸ್ತಾರೆ. ಇಲ್ಲಿಂದ ಏನು ವಿವೇಕ ಸ್ಮಾರಕ ಏನಿದೆ ಅಂದ್ರೆ ಬೈ ರೋಡ್ ಇಲ್ಲಿಂದ ವಿವೇಕ ಸ್ಮಾರಕಕ್ಕೆ ತೆರಳುತ್ತಾರೆ. ಅಲ್ಲಿ ಇನೋಗ್ರೇಷನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಂತರ ಅಲ್ಲಿಂದ ಹೊರಟು ಆಶ್ರಮ ಏನಿದೆ ರಾಮಕೃಷ್ಣ ಆಶ್ರಮ, ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತಕ್ಕಂಥದ್ದು. ವೇದಿಕೆಯ ಮೇಲೆ 30 ನಿಮಿಷಗಳ ಭಾಷಣ ಕೂಡ ಮೋದಿ ಅವರು ಮಾಡ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಮೋದಿ ಅವರಿಗೆ ಕೊಡ್ಲಿಕ್ಕೆ ಸ್ಪೆಷಲ್ ಗಿಫ್ಟ್ ಅನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. ಮಾರ್ಬಲ್ ನಿಂದ ಕೆತ್ತಿದಂತ ಏನು ಸ್ಮಾರಕ ಏನಿದೆ ಇದನ್ನ ಮೋದಿ ಅವರಿಗೆ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಮೋದಿ ಅವರ ಆಗಮನಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಸುಮಾರು 6,000 ಜನರಿಗೆ ಅಂದ್ರೆ ಪಾಸನ್ನ ಮೊದಲೇ ವಿತರಣೆ ಮಾಡಿರುವಂತದ್ದು. 2 ಗಂಟೆ ಮೊದಲೇ ಎಲ್ಲರೂ ಬಂದು ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಹಾಜರಾಗಬೇಕು. ಅದಾದ ಬಳಿಕ ಅಂದ್ರೆ ಲೇಟ್ ಆಗಿ ಬಂದಂತವ್ರಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಮೋದಿಯ ಆಗಮನಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆ ಮೈಸೂರಿನ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನ ಏರ್ಪಾಟ್ ಮಾಡ್ಕೊಂಡಿರುವಂತದ್ದು. ಎಲ್ಲಾ ಕಡೆ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ನವಿತಾ, ಸುನಿಲ್, ಈಗಾಗಲೇ ಜನರ ಆಗಮನ ಆಗಿದೆಯಾ? ಜೊತೆಗೆ ಖಾಕಿ ಕಣ್ಗಾವಲು ಯಾವ ರೀತಿಯಾಗಿದೆ? ಯಾಕಂದ್ರೆ ಈ ಹಿಂದೆ ಒಂದು ಕೆಲವು ಕಡೆಗಳಲ್ಲಿ ನಾವು ನೋಡಿದ ಹಾಗೆ ಒಂದಷ್ಟು ರೀತಿಯ ಪ್ರಧಾನಿ ಸಾಗಿದಂತಹ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಆ ರೀತಿಯಾಗಿ ಸಿಕ್ಕಿದ್ದು ಕೂಡ ಇತ್ತು. ಸೊ ಇವತ್ತು ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸಲಾಗಿದೆ?
ನವಿತಾ, ಒಂದು ಕಡೆ ದೇಶದಲ್ಲಿ ದೊಡ್ಡ ಮಟ್ಟದ ಕೆಲ ದಿನಗಳ ಹಿಂದೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಜರುಗಿತ್ತು. ಇದಾದ ಬಳಿಕ ಮೋದಿಯವರ ಭದ್ರತೆಯನ್ನು ಕೂಡ ಹೆಚ್ಚಿಗೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲೇ ಮೈಸೂರು ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಪ್ರತಿಯೊಂದು ರಸ್ತೆ ಅಂದ್ರೆ ಮೋದಿಯವರು ಎಲ್ಲೆಲ್ಲಿ ಸಾಕ್ತಾರೆ ಆ ರಸ್ತೆಗಳಲ್ಲೆಲ್ಲ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಪೊಲೀಸರ ಜೊತೆಗೆ ಹೋಮ್ ಗಾರ್ಡ್ಗಳನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಮೈಸೂರಿಗೆ ಬಂದಂತಹ ಪ್ರಧಾನಿಗಳಿಗೆ ಎನ್ನುವಂತ ವಿಚಾರವಾಗಿ ಈ ಒಂದು ಭದ್ರತೆಯನ್ನ ಈ ಬಾರಿ ಹೆಚ್ಚಿಗೆ ಮಾಡಿರುವಂತದ್ದು. ಅಂದ್ರೆ ಮೋದಿಯವರು ಏನು ಓವಲ್ ಗ್ರೌಂಡ್ಗೆ ಬರ್ತಾರೆ, ಆ ಓವಲ್ ಗ್ರೌಂಡ್ಗೆ ಬರುವ ಸುತ್ತ 1 ಕಿಲೋಮೀಟರ್ ಅಳತೆಯಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ. ಯಾವುದೇ ವೆಹಿಕಲ್ಗಳನ್ನು ಕೂಡ ಬರ್ದೇ ಇರೋ ರೀತಿ ರಸ್ತೆಗಳಂದ್ರೆ ಬದಲಿ ಮಾರ್ಗವಾದ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಇನ್ನು ಮೋದಿಯವರು ಸಾಗುವಂತ ರಸ್ತೆಯಲ್ಲೂ ಕೂಡ ಯಾರಿಗೂ ಅವಕಾಶ ಇರೋದಿಲ್ಲ. ಓನ್ಲಿ ಏನು ರಾಮಕೃಷ್ಣ ಆಶ್ರಮದಲ್ಲಿ ಏನು ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ, ಈ ವೇದಿಕೆ ಕಾರ್ಯಕ್ರಮಕ್ಕೆ ಮಾತ್ರ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿರುವಂತದ್ದು. ಅಂದ್ರೆ 2 ತಾಸು ಮೊದಲೇ ಬಂದ್ರೆ ಅವಕಾಶ ಇರುತ್ತೆ, ದಾದ ಬಳಿಕ ಬಂದ್ರೆ ಯಾವುದೇ ಅವಕಾಶ ಇರೋದಿಲ್ಲ. ಸಾಕಷ್ಟು ಭದ್ರತೆಯನ್ನ ಮೈಸೂರು ಪೊಲೀಸರು ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನವಿತಾ. ಈಗ ಒಂದು ವಿಶೇಷ ಉಡುಗೊರೆಯನ್ನ ಕೂಡ ತಯಾರಿಸಲಾಗಿದೆ, ಅದರ ವಿಶೇಷತೆಗಳು, ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಮಾರಕ ಉದ್ಘಾಟನೆ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅಲ್ಲಿನ ವಿಶೇಷತೆಗಳನ್ನ ಕೂಡ ಅವರಿಗೆ ಮಾಹಿತಿಯನ್ನು ನೀಡಲಾಗತ್ತಾ, ಹೇಗೆ? ಖಂಡಿತ ನವಿತಾ, ರಾಮಕೃಷ್ಣ ಆಶ್ರಮಕ್ಕೆ ಅಂದ್ರೆ ವಿವೇಕ ಸ್ಮಾರಕಕ್ಕೆ ಬಂದಂತ ಸಂದರ್ಭದಲ್ಲಿ ವಿವೇಕ ಸ್ಮಾರಕವನ್ನ ಏನು ಉದ್ಘಾಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನು 1892ರಲ್ಲಿ ವಿವೇಕಾನಂದರು ಏನ್ ತಂಗಿದ್ರು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪ್ರಧಾನಿ ಅವರಿಗೆ ಕೊಡ್ಲಾಗುತ್ತೆ. ಅದಾದ ಬಳಿಕ ಅಂದ್ರೆ ವಿವೇಕ ಸ್ಮಾರಕದ ಉದ್ಘಾಟನೆಯ ಬಳಿಕ ಬೈ ರೋಡ್ ಮೂಲಕ ಶ್ರೀ ರಾಮಕೃಷ್ಣ ಆಶ್ರಮಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗುವಂಥದ್ದು. ವೇದಿಕೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಮೊದಲೇ ಏನ್ ಸಿದ್ಧಪಡಿಸ್ಕೊಂಡಿದ್ದಾರೆ ಅಂದ್ರೆ ವಿಶೇಷವಾದಂತಹ ಮಾರ್ಬಲ್ ನಲ್ಲಿ ಏನು ಸ್ಮಾರಕವನ್ನ ಕೆತ್ತಿದ್ದಾರೆ ಅದನ್ನ ಮೋದಿ ಅವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಆ ಸ್ಮಾರಕವನ್ನ ತುಂಬಾ ಚೆನ್ನಾಗಿ ಮೂಡಿ ಬರ್ಲಿ ಅಂತ ಏನು ಬಾಲರಾಮನನ್ನ ಕೆತ್ತಿದಂತ ಅರುಣ್ ಯೋಗಿರಾಜ್ ಏನಿದ್ದಾರೆ ಅವರೇ ಕೈಯಲ್ಲೇ ಈ ಒಂದು ಸ್ಮಾರಕವನ್ನ ಕೂಡ ಮಾಡಿಸಿರುವಂತದ್ದು. ಹೀಗಾಗಿ ವಿಶೇಷವಾಗಿ ಗಿಫ್ಟ್ ಅನ್ನ ಕೊಡ್ಲಿಕ್ಕೆ ಮೋದಿ ಅವರಿಗೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದಾದ ಬಳಿಕ ವೇದಿಕೆಯಲ್ಲೇ 30 ನಿಮಿಷಗಳ ಕಾಲ ಮೋದಿ ಅವರು ಭಾಷಣವನ್ನ ಕೂಡ ಉದ್ದೇಶಿಸಿ ಅಂದ್ರೆ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಇದಾದ ಬಳಿಕ ಸಮಯ ಇದ್ರೆ ಅನ್ನುವಂತ ವಿಚಾರವನ್ನ ತಿಳ್ಕೊಂಡು ಯಾವ ಮುಂದಿನ ಅಂದ್ರೆ ಇಲ್ಲಿಂದ ಹೊರಡೋದಿಕ್ಕೆ ಸಮಯ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಮುಂದಿನ ಪ್ಲಾನ್ ಅನ್ನ ಮಾಡುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 3:15ಕ್ಕೆ ಮಂಡಕಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಆನಂತರ ಓವಲ್ ಗ್ರೌಂಡ್ಗೆ ಆಗಮಿಸುತ್ತಾರೆ. 3:30 ವೇಳೆಗೆ ವಿವೇಕ ಸ್ಮಾರಕದ ಉದ್ಘಾಟನೆಯನ್ನ ಮಾಡ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ. ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಅಲ್ಲಿ ಯಾವ ರೀತಿಯಾಗಿ ಖಾಕಿ ಕಣ್ಗಾವಲಿದೆ? ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇರುವಂಥದ್ದು. ಈಗ ತಾನೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಓವಲ್ ಗ್ರೌಂಡ್ ಹತ್ರ ಹೋಗಿದ್ದಾರೆ. ಅಲ್ಲಿ ಹೆಲಿಪ್ಯಾಡ್ ಕೂಡ ಇದೆ. ನರೇಂದ್ರ ಮೋದಿ ಅವರು ಅಲ್ಲಿಗೆ ಆಗಮಿಸುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಈಗಾಗಲೇ DK ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ನಾವೀಗ ನವಿತಾ ಏನು ನರೇಂದ್ರ ಮೋದಿ ಅವರು ಬರ್ತಕ್ಕಂಥ ಒಂದು ಮಾರ್ಗದ ದಾರಿಯಲ್ಲಿದ್ದೇವೆ. ನೀವು ಈಗಾಗಲೇ ಕಾಣ್ಬೋದಾಗಿದೆ ಯಾವ ರೀತಿಗೆ ಏನು ಭದ್ರತೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಬರ್ತಕ್ಕಂಥ ಈ ಒಂದು ದಾರಿ ಓವಲ್ ಗ್ರೌಂಡ್ನಿಂದ ನೇರವಾಗಿ ಏನು ವಿವೇಕ ಸ್ಮಾರಕ ಉದ್ಘಾಟನೆ ನರೇಂದ್ರ ಮೋದಿ ಅವರು ಕೂಡ ಬರ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತೆಯನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಬಾರ್ದು ಮತ್ತು ಯಾವುದೇ ರೀತಿಯಿಂದ ಸಮಸ್ಯೆ ಆಗದಿರುವಂಥ ನಿಟ್ಟಿನಲ್ಲಿ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ರು. ಆದರೆ ಎಲ್ಲೊಂದು ಕಡೆ ಭದ್ರತೆ ದೃಷ್ಟಿಯಿಂದಾಗಿ ಕೇವಲವಾಗಿ ಒಂದಷ್ಟು ಬೆರಳಿಕೆಯಷ್ಟು ಮಾತ್ರ ಜನರನ್ನ ಈಗ ರಸ್ತೆಯ ಎರಡೂ ಬದಿಗಳಲ್ಲಿ ಈಗಾಗಲೇ ನಿಲ್ಲಿಸಿರುವಂಥದ್ದು. ಅವರು ಕೂಡ ನರೇಂದ್ರ ಮೋದಿ ಅವರನ್ನ ಬರಮಾಡ್ಕೊಳ್ಳುವಂಥದ್ದು ಮತ್ತು ಕಣ್ತುಂಬಿಕೊಳ್ಳುವುದಕ್ಕೋಸ್ಕರವಾಗಿ ಈಗ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಕ್ಕಪಕ್ಕದಲ್ಲಿ ಈಗಾಗಲೇ ಸೇರಿರುವಂಥದ್ದು. ನರೇಂದ್ರ ಮೋದಿ ಅವರು ಕೂಡ ಬರ್ತಾ ಇರುವಂಥದ್ದು. ನರೇಂದ್ರ ಮೋದಿ ಅವರು ಈಗ ಇದೇ ಒಂದು ಮಾರ್ಗದ ಮುಖಾಂತರವಾಗಿ ಬಂದು ಬಲಭಾಗದಲ್ಲಿರ್ತಕ್ಕಂಥ ಏನು ವಿವೇಕ ಸ್ಮಾರಕ ಉದ್ಘಾಟನೆಗೆ ಹೋಗ್ತಾರೆ. ಅಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್, ಮತ್ತೊಂದು ಕಡೆ ಸ್ಥಳೀಯ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಆಗಿರ್ಬೋದು
ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ BY ವಿಜೇಂದ್ರ ಮತ್ತೆ ಶಾಸಕರಾಗಿರ್ತಕ್ಕಂಥ ಹರೀಶ್ GT ದೇವೇಗೌಡರು ಕೂಡ ಅವ್ರ ಜೊತೆಗೆ ಭಾಗವಹಿಸಲಿದ್ದಾರೆ. ಅಲ್ಲಿ ಆ ಉದ್ಘಾಟನೆ ಕಾರ್ಯಕ್ರಮದ ಮಾಡದ ಬಳಿಕವಾಗಿ ಇದೇ ಒಂದು ರಸ್ತೆಯ ಮುಖಾಂತರವಾಗಿ ಏನು ಸಾರ್ವಜನಿಕ ಸಮಾರಂಭ ಇದೆ ಆ ಒಂದು ಸಮಾರಂಭಕ್ಕೆ ತೆರಳಿ ಅಲ್ಲಿ ನರೇಂದ್ರ ಮೋದಿ ಅವರು ಆ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ನರೇಂದ್ರ ಮೋದಿ ಅವರು ಈಗ ಮೈಸೂರಿಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು ಈ ಭಾಗದ ಜನರು. ಯಾಕಂದರೆ ಈ ಹಿಂದೆ ಎಲೆಕ್ಷನ್ ಚುನಾವಣೆ, ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಪ್ರಚಾರಕ್ಕಂತ ಬಂದಿದ್ದರು. ಅದಾದ ಬಳಿಕವಾಗಿ ಎಲ್ಲೂ ಕೂಡ ಬಂದಿರಲಿಲ್ಲ, ಮೈಸೂರಿಗೆ ಅಷ್ಟು ಬಾರಿ ಬಂದಿರಲಿಲ್ಲ. ಈಗ ಧಾರ್ಮಿಕ ಕಾರ್ಯಕ್ರಮದ ನಿಮಿತ್ತ ನರೇಂದ್ರ ಮೋದಿ ಅವರು ಕೂಡ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಈಗ ಈ ಭಾಗದ ಜನರು ಸಾಕಷ್ಟು ನಿರೀಕ್ಷೆಯಿಂದ ಇರುವಂಥದ್ದು. ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಂತದ್ದು ಮತ್ತೊಂದು ಕಡೆ ಅವ್ರನ್ನ ಕಣ್ತುಬಿಳ್ಕೊಳ್ಬೇಕು ಅನ್ನೋದು ಕಾರಣಕ್ಕೋಸ್ಕರವಾಗಿ ಹಾಗಾಗಿನೇ ಈಗ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಸಾಕಷ್ಟು ಭದ್ರತೆಯನ್ನು ಈಗ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಹೋಗುವಂಥ ಯಾವುದೇ ಒಂದು ರಸ್ತೆ ಆಗಿರ್ಬೋದು, ಪ್ರಮುಖವಾಗಿ ಎಲ್ಲೇ ಆಗಿರ್ಬೋದು, ಈ ಒಂದು ರಸ್ತೆ ನಾವು ಉದಾಹರಣೆಗೆ ನಾವು ಗಮನಿಸ್ತಾ ಇದ್ದೇವೆ. ಸುತ್ತಮುತ್ತಲು ಎಲಿಪ್ಯಾಡ್ ಇರತಕ್ಕಂಥ ಎಲಿಪ್ಯಾಡಿಂದ ನೇರವಾಗಿ ಏನು ವಿವೇಕ ಸ್ಮಾರಕ ಏನಿದೆ ಅಲ್ಲಿಗೆ ಬರ್ತಕ್ಕಂಥ ಒಂದು ದಾರಿ ಸಂಪೂರ್ಣವಾಗಿ ಸ್ತಬ್ಧವನ್ನು ಅಂದರೆ ಬಂಧನ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಗಾಡಿಗಳನ್ನು ಕೂಡ ಬಿಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಜನರನ್ನು ಕೂಡ ಬಿಡ್ತಾ ಇಲ್ಲ. ಅಂದರೆ ಈಗಾಗಲೇ ದೇಶದಲ್ಲಿ ಒಂದಷ್ಟು ಭದ್ರತೆಯನ್ನು ನರೇಂದ್ರ ಮೋದಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಮೈಸೂರು ಭಾಗದಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಭದ್ರತೆಯನ್ನು ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳು ಈಗ ತಾನೇ ಮಾಹಿತಿ ಪ್ರಕಾರವಾಗಿ ಈಗ ಎಲಿಪ್ಯಾಡ್ಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅನ್ನೋದು. ಇನ್ನೇನು ಅವ್ರನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಈಗ ಅವ್ರನ್ನ ಸ್ವಾಗತವನ್ನು ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲಿಪ್ಯಾಡ್ನಿಂದ ಇದೀಗ ಏನು ವಿವೇಕ ಸ್ಮಾರಕದ ಹತ್ರ ನರೇಂದ್ರ ಮೋದಿ ಅವರು ಈಗ ಹೊರಡುವಂಥದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಅಪ್ಡೇಟ್ಸ್ಗೆ. ಪ್ರಧಾನಿ ನರೇಂದ್ರ ಮೋದಿಗೆ ವಿವೇಕಾನಂದರ ಮೂರ್ತಿಯನ್ನ ನೀಡಲಾಗುತ್ತೆ ವಿಶೇಷ ಉಡುಗೊರೆಯಾಗಿ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಮೂರ್ತಿಯ ವಿಶೇಷತೆಯನ್ನು ನೋಡೋದಾದ್ರೆ ಸುಮಾರು 8.5 kg ತೂಕ ಇದೆ ವಿವೇಕಾನಂದ ಅವರ ಮೂರ್ತಿ. ಜೊತೆಗೆ 1.5 ಅಡಿ ಉದ್ದ ಇರುವಂತಹ ವಿವೇಕಾನಂದ ಮೂರ್ತಿ ಅವರನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅಂತ ಹೇಳಿ ತಯಾರಿಸಲಾಗಿದೆ. ವಿಯೆಟ್ನಾಂ ಮಾರ್ಬಲ್ನಲ್ಲಿ ವಿವೇಕಾನಂದ ಅವರ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಈಗಾಗಲೇ ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸಿದ್ವಿ. ಬಿಳಿ ಬಣ್ಣದ ವಿಯೆಟ್ನಾಂ ಮಾರ್ಬಲ್ನಲ್ಲಿ ಏಕಶಿಲೆಯಲ್ಲಿ ಈ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಕೇವಲ 15 ದಿನದಲ್ಲಿ ಈ ಮೂರ್ತಿಯನ್ನ ಕೆತ್ತಿರೋದು ಅರುಣ್ ಯೋಗಿರಾಜ್ ಅವರು. ಕನ್ಯಾಕುಮಾರಿಯಲ್ಲಿ 1970ರಲ್ಲಿ ವಿವೇಕಾನಂದರ ರಾಕ್ ಮೆಮೋರಿಯಲ್ ಮಾಡಿರುವಂತಹ ಮಾದರಿಯಲ್ಲೇ ಮೂರ್ತಿ ಸಿದ್ಧವಾಗಿದೆ ಅಂತ ಇದರ ಶಿಲ್ಪಿ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರು ಹೇಳಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೂ ಕೂಡ ಈ ಒಂದು ವಿವೇಕಾನಂದರ ಮೂರ್ತಿಯನ್ನ ಕೊಡೋದಕ್ಕೆ ವಿಶೇಷವಾದ ಉಡುಗೊರೆಯನ್ನ ತಯಾರಿಸಲಾಗಿದೆ. ಇದರ ಬಗ್ಗೆ ಅರುಣ್ ಯೋಗಿರಾಜ್ ಅವರೇ ಮಾತಾಡಿದ್ದಾರೆ. ಮೈಸೂರಿಗೆ ವಿವೇಕಾನಂದರು ಬಂದು ಇಲ್ಲಿ ಉಳ್ಕೊಂಡಿದ್ರು, ಒಂದು ವಾರದ ತನಕ ಇದ್ದು ಮೈಸೂರಿನಲ್ಲಿ ಒಂದು ಒಡನಾಟ ಇತ್ತು ಅಂತ ಒಂದು ವಿಷಯದ ಬಗ್ಗೆ ಒಂದು ಮೆಮೋರಿಯಲ್ನ ಮಾಡಿದ್ದಾರೆ, ಸುಂದರವಾದ ಮೆಮೋರಿಯಲ್. ಆ ಒಂದು ಸಮಯಕ್ಕೆ ಆ ಒಂದು ಉದ್ಘಾಟನೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಬರುವ ಸಮಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವಿವೇಕಾನಂದರದ್ದು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಸರ್ ಕಲ್ಲಲ್ಲಿ ಅಂತ. ಇಮಿಡಿಯೇಟಾಗಿ ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡು ಕೂಡಲೇ ನೆಕ್ಸ್ಟ್ ಕನ್ಸರ್ನ್ ಅವ್ರದ್ದು ಏನಿತ್ತು ಅಂದರೆ, ಅರುಣ್ ಕಲ್ಲಂದಲ್ವಾ, ಸ್ವಲ್ಪ ತೂಕ ಜಾಸ್ತಿ ಆಗಿಬಿಡುತ್ತಾ, ಆಮೇಲೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೋಡಿ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸ್ವಾಮೀಜಿ, 10 kg ಒಳಗಡೆ ಬರುವಂಗೆ ನಾವು ಮೂರ್ತಿಯನ್ನು ನಿರ್ಮಾಣ ಮಾಡೋಣ. ನನಗೆ ಸಾಮಾನ್ಯವಾಗಿ ಏಕಶಿಲೆಯಲ್ಲಿ ಮಾಡೋದು ಬಹಳ ಶ್ರೇಷ್ಠ ಮತ್ತು ನನಗೆ ಅದು ಬಹಳ ಚಾಲೆಂಜಿಂಗು, ನನಗೆ ಅದು ಇಷ್ಟ. ಸೊ ಆ ರೀತಿಯಲ್ಲಿ ಏಕಶಿಲೆ ನಾವು ವಿಯೆಟ್ನಾಂ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಮಾರ್ಬಲ್ನ ವಿಶೇಷತೆ ಏನಂದರೆ ತುಂಬ ಬೆಳಪಾಗಿದೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದಿಲ್ಲ. ಈಗ ನಾವು ಮಾಡಿರುವಂಥ ಮೂರ್ತಿ ಸುಮಾರು 8.5 kg ಬಂದಿದೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ಅಧ್ಯಕ್ಷರು ಕೊಟ್ಟರೂ ಸಹ ಇಟ್ಕೊಬೋದು. ಆ ರೀತಿ ಒಂದು ತೂಕದ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀವಿ. 1892ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೈಸೂರಲ್ಲಿ ತಂಗಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಐತಿಹಾಸಿಕ ಘಟನೆಯನ್ನ ಸ್ಮರಿಸುವ ಉದ್ದೇಶದಿಂದ ಇವತ್ತು ಈ ಒಂದು ವಿವೇಕ ಸ್ಮಾರಕದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬೋಧನೆಗಳಾಗಿರ್ಬೋದು, ಆದರ್ಶಗಳ ಮೂಲಕ ಯುವ ಜನತೆಗೆ ಸ್ಫೂರ್ತಿ ನೀಡುವ ಉದ್ದೇಶದಿಂದನೇ ವಿವೇಕ ಸ್ಮಾರಕವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಒಂದು ವಿವೇಕ ಸ್ಮಾರಕವನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಇದೀಗ ಮಂಡಕಳ್ಳಿಯಿಂದ ನೇರವಾಗಿ ಓವಲ್ ಗ್ರೌಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲಾ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ.
ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅವರನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮೈಸೂರು ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನುವ ದೃಶ್ಯಗಳೇ ಸಾಕ್ಷಿ. ಅಲ್ಲಿ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅವರು ಬರುವಂತಹ ಹಾದಿಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಜೊತೆಗೆ ಜನರು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ಈ ಹಾದಿಯಲ್ಲಿ ಅವರು ಬರ್ತಾರೆ ಅನ್ನೋದನ್ನ ಗಮನಿಸಿ ಅಲ್ಲಿಗೆ ಜನ ಬರ್ತಿದ್ದಾರೆ.